ತೊಗೊಂಡವ್ರಿಗೆ ಇದು ಮುಗಿಸೋಕೆ ಬರೋದಿಲ್ಲ, ವಾಪಸ್ ಮಾಡಲೇಬೇಕು, ಅದ್ರ ಜೊತೆಗೆ ಮಿನಿಮಮ್ ಬ್ಯಾಂಕ್ ಬಡ್ಡಿನ ಕೊಡಬೇಕು ಅನ್ನೋವ್ರಿಗೂ ಮೂಡಬೇಕು. ಇದು ಪ್ರಾಮಾಣಿಕವಾಗಿ ಮಾಡಿದ್ರೆ ಏನಿಲ್ಲ ರೀ, ಅಡ್ಡಿಲ್ಲ, ಇದ್ರೊಳಗೆ ಯಾವ ಕಾನೂನು ಬೇಕಾಗಿಲ್ಲ. ಅದು ನಾವು ಪ್ರಾಮಾಣಿಕ ಇರಲ್ಲಲ್ಲ ರೀ. ಗಂಡು ತೊಗೊಂಡ್ಕೊಳ್ಳೆ ಹೆಂಗೆ ಮುಳುಗಿಸ್ಬೇಕು ವಿಚಾರ ಮಾಡಕ್ಕೆ ಮಾಡ್ತೀವಿ, ಗಂಡು ಕೊಟ್ಟವ್ರು ಎಷ್ಟು ಬಡ್ಡಿ ಏರಿಸ್ಬೇಕು ವಿಚಾರ ಮಾಡಕತ್ತಾರ. ಇದು ಅನೈತಿಕತೆಯಿಂದಾಗಿ ಇವತ್ತು ಈ ಕಾನೂನು ಮಾಡಬೇಕಾಗ್ಯದ, ಸುಗ್ರೀವ ಅಂತ ಇರಬೇಕಾಗ್ಯದ. ಅದಕ್ಕೆ ರಾಜ್ಯಪಾಲರು ಹೇಳಿದ್ದಾರೆ, ನಿಮ್ಮ ಸದನದಲ್ಲಿ ಚರ್ಚೆ ಮಾಡಿರಿ, ಡಿಸ್ಕಷನ್ ಮಾಡಿ ಫೈನಲ್ ಮಾಡಿರಿ, ಇದು ಫೈನಲ್ ಅಲ್ಲ, ಸುಗ್ರೀವಾದಿಗೆ ಆಚಿನ ಟೈಮ್ ಇರ್ತದೆ, ಅಷ್ಟೊಂದು ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ. ಹೀಗಾಗಿ ತುರ್ತು ಮಾತ್ರ ಮೈಕ್ರೋ ಫೈನಾನ್ಸ್ಗಳು, ಈ ನೋಂದಾಯಿತ ಇಲ್ಲದ, ಲೈಸೆನ್ಸ್ ಇಲ್ಲದ ಬಡ್ಡಿ ಆಡೋರು ಅವರಿಗೆಲ್ಲ ಮಾತ್ರ ಈ ಕಾನೂನು ಕುಟಾರಪ್ರಾಯ. ಕುಟಾರ ಅಂದ್ರೆ ಗೊತ್ತಲ್ಲ, ಕೊಡ್ಲಿ ಇದ್ದಂಗೆ ಕತ್ತೆ ಸುಗ್ಗುವಂಥದ್ದು. ಯಾರೋ ಕಂಪ್ಲೇಂಟ್ ಮಾಡಿರೋ ವಸೂಲಿದಾರರು ಹೋಗಿ ಸಾಲಗಾರ ಹೋಗಿ ಕಂಪ್ಲೇಂಟ್ ಮಾಡಿರೋ ಅವ್ರಿಗೆ ನೆಕ್ಕಿ ಏನಪ್ಪ ಇವರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೋತಂದ್ರೆ ಅವ್ರ ಮೇಲೆ ಆ್ಯಕ್ಷನ್ ಸ್ಟಾರ್ಟ್. ಹೀಗಾಗಿ ಈ ಕಾನೂನು ಒಳ್ಳೆಯದು, ಅದರದೇ ಕಾಲಕ್ಕೆ ಒಂದು ಸಮಯಕ್ಕೆ ಹೆಲ್ಪ್ ಮಾಡಿದ್ರೆ ಸಹಿತ ಅದು ವಾಪಸ್ ಆಗಬೇಕು ಅನ್ನುವಂಥ ಒಂದು ಮಾತದಲ್ಲ, ಅದು ಭಾಳ ಗಮನಿಸಬೇಕಾಗಿತ್ತು. ಮತ್ತು ಅದೇ ಕಾಲಕ್ಕೆ ನೋಂದಾಯಿತವಾದಪ್ಪ ನಮ್ಮದು ಲೈಸೆನ್ಸ್ ಅದ, ನಾವು ರೆಕಗ್ನೈಸ್ ಮಾಡಿದ್ದೀವಿ ಅಂತ ಸಿಕ್ಕಾಪಟ್ಟೆ ಬಡ್ಡಿ ಹಾಕೋದು ಇರಲಿಲ್ಲ, RBI ರೂಲ್ಸ್ ಪ್ರಕಾರ ಹೋಗಬೇಕು ಅನ್ನೋದು ಅದು. ಅಂದ್ರೆ ಇದು ನಾವು ತಿಳ್ಕೊಂಡು ಮಾಡುವಂಥ ಕೆಲಸ. ಆದರೂ ಇವತ್ತು ಮಾಡಿದ್ದಾರೆ ಸುಗ್ರೀವ ಅಂತಂದು. ಇದಕ್ಕಾಗಿ ಸಾಲ ತೊಗೊಂಡವರೆಲ್ಲ ಥ್ಯಾಂಕ್ಸ್. ಜೊತೆಗೆ ದಯವಿಟ್ಟು ತಮ್ಮ ಸಹಜ ಬಡ್ಡಿಯ ಜೊತೆಗೆ ಅವ್ರು ಏನು ತೊಗೊಂಡ್ರ ಸಾಲ ಅದು ವಾಪಸ್ ಮಾಡೋದು ಅವ್ರ ಕರ್ತವ್ಯ. ಹಕ್ಕಿದ್ದಲ್ಲೇ ಕರ್ತವ್ಯ ಇರ್ತದೆ. ಇನ್ನೊಂದು ಲಾಸ್ಟ್ ಉದಾಹರಣೆ ಏನಪ್ಪ ಅಂದ್ರೆ, ರೋಡದಾಗ ನಾವು ಅಡ್ಡಾಡೋ ಹಕ್ಕದಪ್ಪ ಅಂತ ತಿಳ್ಕೊಂಡು ಮಿಡಲ್ ರೋಡ್ದಾಗ ಹೋದ್ರೆ ಅದೇ ಕಾಲಕ್ಕೆ ಬಸ್ಸಿಗೂ ಇರ್ತದೆ ಹಕ್ಕ. ನಾನು ಹೊಡಿದ ಗಾಡಿ ಮಿಡಲ್ದಾಗ ಅಂತೇಳಿ ಆ್ಯಕ್ಸಿಡೆಂಟಾಗಿ ಸತ್ತು ಹೋಗ್ಬಿಡ್ತದೆ, ಯಾರಿಗೆ ಪೆಟ್ಟು ಬೀಳ್ತದೆ. ಅದಕ್ಕೆ ಅಂಥದ್ದಾಗಲಾರ್ದ ನಾವು ಹಕ್ಕು ಮತ್ತು ಕರ್ತವ್ಯವನ್ನು ಎರಡು ಪಾಲಿಸಿದ್ರೆ ನಾವು ನಿಜವಾಗಿಯೂ ನಮ್ಗೆ ಯಾವ ಕೋರ್ಟು ಕಾನೂನು ಬೇಕಾಗಿಲ್ಲ, ಯಾವ ಪೊಲೀಸ್ ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ. ತಂತನ ನ್ಯಾಯಗಳು ಮುಗಿದು ಹೋಗ್ತಾವೆ. ಅದಿಲ್ಲದಕ್ಕೆ ಇದರ ಶುರುವಾಗಿದೆ. ಏನೂ ಆಗಲಿ, ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ಸುಗ್ರೀವಾಜ್ಞೆ ಬಹಳ ಉತ್ತಮದ ಈ ಸಮಯಕ್ಕೆ. ಅದರ ಅದೇ ಕಾಲಕ್ಕೆ ಕರ್ತವ್ಯಗಳ ಬಗ್ಗೆ ಇನ್ನಷ್ಟು ಸ್ಟ್ರೆಸ್ ಕೊಟ್ಟು ಈ ಕಾನೂನಾಗಿ ರಚನೆ ಮಾಡಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್, ಇದು ಸತ್ಯದ ಕೈಗರಡಿ ವಂದನೆಗಳು.